ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಇವತ್ತು ನೀವು ನೋಡ್ತಿದ್ದೀರಾ ಹೋಳಿ ಸ್ಪೆಷಲ್. ಚೆನ್ನಾಗಿದೆ ಬಿಡೆ. ಖರ್ಚು ಬಿಟ್ಟ ಕ್ಲೀನಾಗಿ ಖರ್ಚು ಬಿಟ್ಕೊಂಡ್ಬಂದಿದ್ಯಾ ನಿದ್ದೆ ಕಂಡೋಳೆ ಬಗರಿ ಪಾಪನ್ ಬಿಟ್ಟಿಡ್ತಾರೆ. ನನ್ನ ಪಾಪು ನೋಡ್ತಿದ್ದಾನೆ. ಎಷ್ಟು ಖುಷಿಯಾಗಿದ್ವಿ ಅಂದರೆ ಮಾರ್ನಿಂಗ್ ಹೋಳಿ ಆಡಂಗಿಲ್ಲ, ಆದರೂ ಹೋಳಿ ಆಡಿದ್ದೀವಿ ನೋಡಿ. ಬಾರೆ ಇಲ್ಲ ಆಚೆ ಬಂದರೆ ಬೈಟ್ ಕಾಣಿಸ್ತೀರ ಕದ ಮುಚ್ಚಿದ್ರೆ. ನೋಡ್ರಿ ಕುಂಕುಮ ಅದರ ಗ್ರೀನ್ ಕಲರ್ ಪರ್ಪಲ್ ಕಲರ್ ಎಲ್ಲ ಬಳಿತಾವ್ರೆ. ನಮಗೆ ಹೋಳಿ ಹಬ್ಬ ಅಂದರೆ ತುಂಬಾ ಖುಷಿ ಇರೋದು. ಬಟ್ ಇವಾಗ ಪಾಪು ಆದಮೇಲೆ ಹೋಳಿ ಹಬ್ಬ ಅಂದರೆ ಸ್ವಲ್ಪ ಭಯ ಆಗುತ್ತೆ. ಅಲ್ಲಿ ಹಿಡುಗು ಚಿಕ್ಕದಾಗಿ ಕೆನ್ನೆಗೆ ಎಲ್ಲಿಗಾರು ಕೈ ನೋಡು. ಇಲ್ಲಿ ಲಕ್ಕಿ ಇಲ್ಲಿ ಲಕ್ಕಿ ಕಲರ್ ಹಚ್ಚಿಸ್ಕೊಂಡ್ಬಿಟ್ಟೆ. ಬಿಂದಾಸಾಗಿ ಹೋಳಿ ಆಡ್ತಿದ್ದೀವಿ ನಾವು. ಇವತ್ತು ಹೋಳಿ ಹಚ್ಚೋದಕ್ಕೂ ಭಯ ಆಗುತ್ತೆ. ಅದರಲ್ಲೇನೋ ಕೆಮಿಕಲ್ ಇದ್ದರೆ, ಮಗುಗೆ ಅಲರ್ಜಿ ಆದರೆ, ಇಲ್ಲ ಉಸಿರಾಟಕ್ಕೆ ಕಷ್ಟ ಆದರೆ ನಮ್ಮಿಂದ ಪಾಪುಗೇನು ಎಫೆಕ್ಟ್ ಆಗಬಾರ್ದು. ಜೊತೆಗೆ ನಾವು ಹಬ್ಬನ ಸೆಲೆಬ್ರೇಟ್ ಮಾಡ್ದಂಗೆ ಇರಬೇಕು ಅಂತ ಸಣ್ಣದಾಗಿ ಆರ್ಗ್ಯಾನಿಕ್ ಕಲರ್ಸ್ ಯಾವ ತಂದಿರೋ ಪ್ಯಾಕೆಟು ಅದನ್ನು ಮಾತ್ರ ಯೂಸ್ ಮಾಡಿದ್ರಿ. ಬಟ್ ತುಂಬ ಚೆನ್ನಾಗಿ ಇದು ಕೂಡ ಸ್ಪೆಷಲ್ ಅಂತಲೇ ಅನ್ನಿಸ್ತು. ಲಕ್ಕಿ ಬಂಗಾರ ಅಪ್ಪ ಚಿನ್ನ ಪುಟ್ಟ ಮುದ್ದು ಬಗ್ಗಾರಿ ಎತ್ಕೊ ಮುದ್ದು ಬಗ್ಗಾರಿ ಚಿಲ್ಲಿ ಡಂಗು ಚಿಕ್ಕ ಲಕ್ಕಿ ಇಲ್ಲೋಡಗ್ಗೆ ಹಾಚಿ ಇಲ್ಲೋಡ ಶಿವಲಿಲ್ಲ ಹಾಚಿ. ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ, ಹೋಳಿ ಹಬ್ಬ ಆಗಲಿ ಯಾವುದೋ ಒಂದು ಸಣ್ಣ ಪುಟ್ಟ ಸೆಲೆಬ್ರೇಷನ್ ಮೋಡಾಗಲಿ, ಇಲ್ಲ ಎಲ್ಲರಿಗೂ ಬೇಜಾರಾಗ್ತಾ ಇದೆ ಅಂದರೆ ಸಂಪಿಂದ ನೀರು ತೆಗೆದು ನೀರು ಹರ್ಚ್ಕೊಂಡು ಆಟ ಆಡ್ತೀವಿ. ಸೊ ಏನೋ ಒಂದು ಫನ್ ದಾರಿನ ಹುಡ್ಕೊಂಡು ಯಾವಾಗ್ಲೂ ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀವಿ. ಸೊ ನೀವು ಕೂಡ ಮನೇಲಿ ಆ ಥರನೇ ಇರ್ರಿ. ಆವಾಗ ಮನೇಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ನಾನು ನಂಬ್ತೀನಿ. ಸೊ ನಮ್ಮ ಲೈಫಲ್ಲಿ ಕೂಡ ಹೇಳು ಬೀಳು ಇರುತ್ತೆ. ಸೊ ಅದಕ್ಕೆ ಉದಾಹರಣೆ ಈ ವ್ಲಾಗಲ್ಲಿ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ನೋಡ್ತಾ ಇರಿ ನಾವು ಎಷ್ಟು ಖುಷಿಯಾಗಿದ್ವಿ ಹೋಳಿ ಆಡಿಕೊಂಡು ಅಂತ. ಬಟ್ ಸಡನ್ ಈ ಥರ ಸಿಚುವೇಶನ್ ಕೂಡ ನಮ್ಮ ಲೈಫಲ್ಲಿ ಬರುತ್ತೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಒಂದು ಚಿಕ್ಕ ಸೂಜಿಗೆ ಎದುರ್ಕೊಳ್ಳೋ ಶಿವುಗೆ ಇವತ್ತು ಗ್ಲೂಕೋಸ್ ಬಾಟ್ಲ್ ಹಾಕೊಳ್ಳೋ ಥರ ಒಂದು ಪನಿಷ್ಮೆಂಟ್ ಅಂತಲೇ ಹೇಳ್ಬೋದು. ಯಾರೋ ಕೆಟ್ಟ ಜನಗಳ ಕಣ್ಣಿಗೆ ನಾವು ಗುರಿಯಾಗಿದ್ದೀವಿ ಅಷ್ಟೇ, ಇದ್ರಲ್ಲಿ ಬೇರೆ ಏನಿಲ್ಲ. ಜನಗಳ ಮನಸ್ಸು ಹೇಗಿದೆ ಅಂದರೆ ಯಾವುದೋ ಒಂದು ಚಿಕ್ಕ ವಿಷಯದಲ್ಲೂ ಕೂಡ ಲಾಭ ಮಾಡ್ಕೋಬೇಕಂತಲೇ ನೋಡ್ತಾರೆ ಹೊರತು ನಾವು ಮಾಡ್ತಾ ಇರೋದು ಸರಿನಾ ತಪ್ಪ ಅಂತ ಒಂದು ಕ್ಷಣನೂ ಅಂದಾಜು ಮಾಡೋದಿಲ್ಲ. ಇಂಥ ಕೆಟ್ಟ ಮನಸ್ಥಿತಿ ಇರೋ ಜನರು ಇದ್ದಾರಾ ಅಂತ ನನಗೆ ಇವಾಗಲೇ ಗೊತ್ತಾಗ್ತಾ ಇರೋದು. ಒಂದು ಸಣ್ಣ ವಿಚಾರನ ದೊಡ್ಡದಾಗಿ ಮಾಡಿ ಯಾವ ಥರ ಎಲಾಬ್ರೇಟ್ ಮಾಡಿ ತೋರಿಸ್ಬೇಕು ಅಂತ ಇವರಿಂದ ನೋಡಿ ಕಲಿಬೇಕು ಅಂತ ಅನಿಸುತ್ತೆ. ಶಿವು ಹಾಸ್ಪಿಟ್ಲಲ್ಲಿದ್ದರೆ ನಾನು ಪಾಪನ ಈ ಥರ ಮನೇಲಿ ಇಟ್ಕೊಂಡು ಅಳ್ತಾನೆ ಇದ್ದೆ. ಕೊನೆಗೆ ಮಾರನೇ ದಿನ ಹೋಗಿ ನಾನು ಶಿವನ ಹಾಸ್ಪಿಟ್ಲಲ್ಲಿ ನೋಡೋ ಥರ ಪರಿಸ್ಥಿತಿ ಅಂದ್ಬಿಟ್ರು. ಸೊ ದೇವರಂತೂ ಇದು ಸತ್ಯವಾಗ್ಲೂ ಈ ಥರ ನಡೆದಿಲ್ಲ ಅಂತಂದರೆ ಅವ್ರಿಗೇನು ಪನಿಷ್ಮೆಂಟ್ ಕೊಡಬೇಕು ಆ ದೇವ್ರು ನೋಡ್ಕೊತಾನೆ ಅಂತ ದೇವ್ರ ಮೇಲೆ ಭಾರ ಹಾಕಿ ಬಿಟ್ಬಿಟ್ಟಿದ್ದೀವಿ. ಸೊ ಶಿವ ಹಾಸ್ಪಿಟಲಿದ್ದರು, ಶಾಪ್ನ ಓಪನ್ ಮಾಡಬೇಕಿತ್ತು ಅಂತ ನಾವು ಶಾಪ್ಗೆ ಹೋಗಿದ್ವಿ. ಅಲ್ಲಿ ನಮ್ಮ ಅತ್ತೆ ಬಂದು ನಮ್ಮನ್ನು ನೋಡ್ಕೊತಾ ಇದ್ರು. ಸೊ ಈ ಥರ ದಾರಿಗೆ ತಂದಿರೋರಿಗೆ ದೇವ್ರು ಖಂಡಿತ ಲೆಕ್ಕ ಬರೆದಿಟ್ಟಿರ್ತಾನಲ್ವಾ. ನಾನು ತಿನ್ನೋಕೆ ಹೋಗ್ಬೇಕು, ನೀನು ನೋಡೋ ಹೆಂಗೆ ಎತ್ಕೊಳಕ್ತಿದ್ಯಾ. ಮಾಡ್ಬಾರ್ದಪ್ಪ ಮುಖ ನೋಡ್ತಾನೆ ನೋಡಿದ್ರಾ. ಅಮ್ಮ ಬಗ್ಬಿಡ್ದು ಕಣೆ ಅಮ್ಮ ಬಿದ್ದು ಸಾಕಿರೋ ಲಕ್ಕಿ ಲಕ್ಕಿ ಖಂಡಿತ ನಿದ್ದೆ ಬರ್ತದೆ. ಅಷ್ಟು ದೊಡ್ಡ ಕಿಸಿ ಇಕ್ರಿ ನನಗೆ, ನಾನು ಅದನ್ನು ಬೆಳ್ ತೂರ್ಸ್ಕೊಂತೀನಿ. ಆ ಕಲ್ಲು ಕಣ್ಣ ಹತ್ರ ಅಂಟಿಸ್ಕೊಂಡ್ಬಿಟ್ಟವನೆ, ಸಿಪ್ಪೆನ ಅಂಟ್ಕೊಂಡ್ಬಿಟ್ಟಿದೆ. ಅಜ್ಜಿ ತಿನ್ಸದ್ ನೋಡಪ್ಪ.
ಚಿಂತೆ ಚೆನ್ನಾಗಿ ಮಜಾ ಬರ್ತೈತಾ? ರಸ ಬರ್ತೈತೆ, ಮೊದಲೇ ಬರ್ತೈತೆ, 2 ಕೈ ಅದ್ರಲ್ಲಿ ಹಾಕಿ ಲಚ ಲಚ ಅನ್ಸ್ತೀನಿ. ಕ್ಯಾಮರಾ ನೋಡ್ತೋದ್ಯಾ? ಪಾಸು. ನೀವು ನೋಡ್ಬಿಡ್ರಿ ಇವಾಗ ಕ್ಯಾಮ್ರಾ ಹೊತ್ತಾಗೆ. ಹಾಂ 3 ಜನ. ನಂಗೆ ವಯಸ್ಸಾದ್ಮೇಲೆ ತಿನ್ಸ್ಬೇಕಪ್ಪ. ಬರ್ತೀಯ ಬರಲ್ವಾ? ಇರೋ ಎಲ್ಲ ಜೊತೆ ಕನೆ ಇರ್ತೀರಿ. ಲಾಸ್ಟ್ ತಗೋ ಲಾಸ್ಟ್ ಬೈಟ್. ಕೈ ಅಡ್ಡ ಇಟ್ಬಿಡ್ತಾನೆ. ಕೈಲ ಉಚ್ಕೊಂಡಿದ್ಯಪ್ಪ. ಅಯ್ಯೋ ಅನ್ನ ತಿನ್ಬೇಕು ನೋಡಿರಲ್ವಾ? ಬಟ್ಟೆ ಇದು ಎಲ್ಲ ಆಗಿರುತ್ತೆ. ಅನ್ನ ತಿನ್ನೋ ಸರಿ ತಿನ್ಬೇಕಾರೆ ಸ್ನಾನ ಮಾಡಿಸ್ಬೇಕು ಒಂದ್ಸರಿ. ಅವನೇ ತಿನ್ಬೇಕು. ತಿನ್ ಹೋಗು. ಅದೇ ಚೆನ್ನಾಗಿ ಅಷ್ಟೇ ಲಾಸ್ಟ್. ಖಾಲಿ ಸಾಕಪ್ಪ. ಹಾಗೆ ಇನ್ನೇನು ಹಾಗೆ ಸರ್ವಿಸ್ ಮಾಡಿಸ್ಕೊ. ನೋಡ್ರಿ ಆಪಲ್ ತುಂಡು ತಿಂತವ್ರೆ. ಹಾಗೆ ಹುಗಿಯಮ್ಮ ಮೆತ್ತಗಿರವು ಅಲ್ಲಿ ಬರಲಿ. ಅಲ್ಲ ಅಲ್ಲಿ ಬರಲಿ. 1 ವರ್ಷ ಆದ್ಮೇಲೆ ಚೀಚಿ ತಿನ್ನೋದು ಆಯ್ತಾ? ಅದನ್ನು ಶಿವಗೂ ನನಗೂ ಆಲ್ರೆಡಿ ಗೊತ್ತಿತ್ತು ನ್ಯಾಯ ಸಿಗೋದಕ್ಕಿಂತ ಮುಂಚೆ ದುಡ್ಡಂತೂ ಚೆನ್ನಾಗಿ ಖರ್ಚಾಗತ್ತೆ ಅಂತ. ಸೊ ಈಗಿನ ಕಾಲನೇ ಆಗಿದೆ, ದುಡ್ಡು ಮೇಲೆ ನಿಂತಿದೆ ಅಂತಲೇ ಹೇಳ್ಬೋದು. ಸೊ ಎಲ್ಲ ಕಡೆಯಿಂದನೂ ದುಡ್ಡು ಇಸ್ಕೊಳ್ಳೋದ್ರಲ್ಲಿ ಇಂಪಾರ್ಟೆಂಟ್ ತೋರಿಸಿದ್ರೆ ಹೊರತು ಹೆಲ್ತ್ ಬಗ್ಗೆ ಆಗಲಿ ಮನಸ್ಸಿನ ನೋವಿನ ಬಗ್ಗೆ ಆಗಲಿ ಯಾರೂ ವಿಚಾರಿಸಲಿಲ್ಲ. ಸೊ ಫೈನಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಖಂಡಿತವಾಗ್ಲೂ ನಿಮ್ಮ ಮಧ್ಯೆನೂ ತುಂಬ ಕೆಟ್ಟ ಜನಗಳಿರ್ತಾರೆ. ಸೊ ನೋಡ್ಕೊಂಡು ಹೆಜ್ಜೆ ಇಡಿ. ತಾಳ್ಮೆ ಅಂತೂ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಈ ವಿಷಯದಿಂದ ಕಲ್ತ್ಕೊಂಡೆ. ಈ ಇನ್ಸಿಡೆಂಟಿಂದನೇ ಪಾಪು ಕೂಡ ತುಂಬ ಹುಷಾರು ತಪ್ಪಿಬಿಟ್ಟ. ಸೊ ಶಿವಗೂ ಹಾಸ್ಪಿಟ್ಲಿಂದ ಬಂದರು, ದುಡ್ಡೆಲ್ಲ ಖರ್ಚಾಯಿತು. ಆಮೇಲೆ ಅವ್ರಿಗೂ ದುಡ್ಡು ಕೊಡಬೇಕಿತ್ತು, ಅದು ದುಡ್ಡು ಕೊಟ್ಟಾಯಿತು. ಸೊ ಸುಮ್ಮನೆ ದುಡ್ಡುಗಳು ಇಸ್ಕೊಂಡ್ರು ನಮ್ಮ ಹತ್ರ. ಇಟ್ಸ್ ಓಕೆ, ದೇವರೆಲ್ಲ ಲೆಕ್ಕ ನೋಡ್ಕೊತಾನೆ. ಬಟ್ ಇದರಲ್ಲಿ ಸಫರ್ ಮಾಡಿದ್ವಲ್ಲ ಒಂದು 3 ಮಂತ್ಸು, ಆ ಬ್ಯಾಟಲ್ ಮಾತ್ರ ತುಂಬ ಕಷ್ಟವಾಗಿತ್ತು ಅಂತಲೇ ಹೇಳ್ಬೋದು. ಡೀಟೇಲ್ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ, ಖಂಡಿತ ಶೇರ್ ಮಾಡ್ಕೊತೀನಿ. ಬಟ್ ಇದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ನೀವು ಹುಷಾರಾಗಿರಿ ಅಂತ ಹೇಳ್ತಾ, ತಾಳ್ಮೆ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ಸೊ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್.